ಆರೋಗ್ಯ ಅನ್ನೋ ವಿಚಾರ ಇದೆಯಲ್ಲ ಶಶಿ, ಕೇಳಿಸ್ಕೊಳ್ಳಿ. ಈಗ ಈ ಆರೋಗ್ಯ ಅನ್ನೋ ವಿಚಾರ ರಷ್ಯಾದಲ್ಲಿ ಅದನ್ನ ಟ್ರೀಟ್ ಮಾಡಿದ ರೀತಿ, ಅಥವಾ ಉತ್ತರ ಕೊರಿಯಲ್ಲಿ ಅದನ್ನ ಗಮನಿಸುವಂತಹ ರೀತಿ, ಅಥವಾ ಅಮೆರಿಕಾದಲ್ಲಿ ಜಾರು ಬಿದ್ದುಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಅಲ್ಲಿ ಜಾರು ಬಿದ್ರೇನೆ ಭಾರತ ನಮಗನಿಸಿದ ಮಟ್ಟಿಗೆ ಭಾರತದ ರಾಜಕಾರಣದಲ್ಲಿ ಯಾರಿಗೋ ಮನುಷ್ಯನಿಗೆ ಹುಷಾರಿಲ್ಲ, ಸೋಲ್ಸ್ಬಿಡೋಣಪ್ಪ, ಏನೋ ಫಿಟ್ ಇಲ್ಲ, ಇವರು ಬರ್ತಾ ಇಲ್ಲ, ಓಡಾಡ್ತಾ ಇಲ್ಲ, ಇಲ್ವಲ್ಲ. ವೀಲ್ ಚೇರ್ ಮೇಲೆ ಬಂದ ರಾಜಕಾರಣ ಮಾಡೋದು ಇವತ್ತು ಮಮತಾ ಬ್ಯಾನರ್ಜಿ ಬಿದ್ದುಬಿಟ್ಟಿತ್ತು, ವೀಲ್ ಚೇರ್ ಓಡಾಡಲಿಲ್ಲ ಮಮತಾ ಬ್ಯಾನರ್ಜಿ, ಗೆಲ್ಲಿಸ್ತಿಲ್ವ ಜನ ಅವರನ್ನ? ನಾನು ಒಂದು ಹೇಳೋಕೆ ಬಯಸ್ತೀನಿ, 1947ರಲ್ಲಿ ಸ್ವತಂತ್ರ ಬಂದಾಗ ಬಿಹಾರ ಅತ್ಯಂತ ಕಡು ಬಡತನದ ರಾಜ್ಯವಾಗಿತ್ತು. ಇವತ್ತು ಎಲ್ಲಿದೆ? ಕೊನೆಯ ರಾಜ್ಯ ಬಿಹಾರದಲ್ಲೇ ಇದೆ. ಬಿಹಾರದ ಪರ್ ಕ್ಯಾಪಿಟ ಏನಾಗಿದೆ? ಕೊನೆಯ ರಾಜ್ಯ ಬಿಹಾರ ಆಗಿದೆ. ಬೇರೆ ರಾಜ್ಯಗಳು ಸಹ ಉನ್ನತಿಗೊಳ್ತಾ ಇದೆ, ಆದ್ರೂ ಸಹ ಬಿಹಾರ ಯಾಕೆ ಹಿಂದೆ ಹೋಗ್ತಾ ಇದೆ? ಅದನ್ನು ಸಹ ಜನ ಗಮನಿಸ್ತಾ ಇದ್ದಾರೆ. ಯಾಕೆಂದ್ರೆ ಸಾಕಷ್ಟು ಜನ ಅಲ್ಲಿನ IAS ಆಫೀಸರ್ಗಳಾಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿದ್ದಾರೆ. ಆದರೂ ಸಹ ಬಿಹಾರ ಕೆಳಗಡೆನೇ ಇದೆ ಅಂದ್ರೆ ಏನದು ಅರ್ಥ? ನಮಗೆ ತೆರಿಗೆ ಹಣವನ್ನು ನಮ್ಗೆ 14% ಕೊಡ್ತಾರೆ, ಅವ್ರಿಗೆ 722% ಕೊಡ್ತಾ ಇದ್ದಾರೆ, 722% ಅವ್ರಿಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರ ಪರ್ ಕ್ಯಾಪಿಟ ಇನ್ಕಮ್ ಇಲ್ಲ. ಬೇರೆ ರಾಜ್ಯಗಳ ಒಂದು ವರ್ಗಾವಣೆ ಸಹ ಅಲ್ಲಿಗೆ ನಡೀತಾ ಇದೆ. ಮತ್ತು ಅಲ್ಲಿ ಬ್ಯಾಂಕ್ಗಳು ಸಹ ಅಲ್ಲಿನ ಜನಕ್ಕೆ ಲೋನ್ಗಳನ್ನು ಸಹ ಕೊಡ್ತಾ ಇಲ್ಲ. ಬ್ಯಾಂಕ್ಗಳು ಬೇರೆ ರಾಜ್ಯಕ್ಕೆ ತಮ್ಮ ಹಣವನ್ನು ವರ್ಗಾಯಿಸಿ ಲೋನ್ಗಳನ್ನು ಬೇರೆ ರಾಜ್ಯಕ್ಕೆ ಕೊಟ್ಟು ಅಲ್ಲಿನ ಇನ್ಕಮ್ ಅನ್ನು ಜನರೇಟ್ ಮಾಡ್ತಾ ಇದೆ. ಅಂದ್ರೆ ಅಲ್ಲಿ ಇವತ್ತೂ ಸಹ ಕಡು ಬಡತನ ಇವತ್ತು ಸಹ ನೆಲೆಯೂರಿದೆ ಬಿಹಾರಲ್ಲಿ. ಆ ಒಂದು ದೊಡ್ಡ ಫ್ಯಾಕ್ಟರ್ ಇದೆ. ನಿತೀಶ್ ಕುಮಾರ್ ಭ್ರಷ್ಟಾಚಾರಿ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಯಾಕಂದ್ರೆ ಅವರು ಒಳ್ಳೆ ಆಡಳಿತ ಮಾಡಿರಬಹುದು. ಆದ್ರೆ ಕಳೆದ 4 ವರ್ಷಗಳಿಂದ ಆ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥವ್ರು ಬಿಜೆಪಿಯವರು, ಸಾಮ್ರಾಟ್ ಚೌಧರಿ ಅಂತಹ ಒಬ್ಬ ಅಧ್ಯಕ್ಷ ಮತ್ತು ಕೆಲವರ ಹಿಂಬದಿ ಇರತಕ್ಕಂಥವರು ನಾಟಕಗಳ ರೀತಿಯಲ್ಲಿ ಅವರ ಮುಖವಾಡವನ್ನು ಇಟ್ಕೊಂಡು, ನಿತೀಶ್ ಕುಮಾರ್ ಅವರ ಮುಖವಾಡವನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಅಲ್ಲಿನ ಅಧಿಕಾರ ಖಂಡಿತವಾಗಿ ಹೈಜಾಕ್ ಆಗಿದೆ. ಅದು ಜನ ಗಮನಿಸ್ತಾರೆ. ಕಳೆದ ಬಾರಿ ರಿಸಲ್ಟ್ ಅನ್ನೋ ವಿಚಾರಕ್ಕೆ ಬಂದಾಗ ಕಳೆದ ಬಾರಿ ಏನಾಗಿತ್ತು ಅಂತ ಹೇಳಿ ನನ್ನ ಕಲೀಗ್ ಪ್ರಭು ಮತ್ತೊಂದು ಸ್ಟುಡಿಯೋದಿಂದ ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಓವರ್ ಯು ಪ್ರಭು. ರಮಾಕಾಂತ್, ನಿಜಕ್ಕೂ ಇಡೀ ದೇಶವೇ ಬಹಳ ಕಾತುರದಿಂದ ಕಾಯ್ತಾ ಇದೆ ಎಕ್ಸಿಟ್ ಪೋಲ್ಗೋಸ್ಕರ. ಕೆಲವೇ ಕ್ಷಣಗಳಲ್ಲಿ ಅದು ಬಹಿರಂಗವಾಗುತ್ತೆ. 2015 ಮತ್ತು 2020 ಆ ಚುನಾವಣಾ ಫಲಿತಾಂಶ ಮತ್ತು ಎಕ್ಸಿಟ್ ಪೋಲ್ಗಳ ಭವಿಷ್ಯವನ್ನು ನಾವು ನೋಡೋದಾದರೆ ಬಹುತೇಕವಾಗಿ ತಲೆ ಕೆಳಗಾದಂಥ ಉದಾಹರಣೆಗಳನ್ನು ನಾವು ನೋಡ್ಬೋದಾಗಿದೆ. ಯಾಕಂದರೆ ಸುಮಾರು 11 ಸಂಸ್ಥೆಗಳು ನಡೆಸಿದಂತಹ ಎಕ್ಸಿಟ್ ಪೋಲನ್ನು ನಾವು ನೋಡ್ತಾ ಹೋದರೆ ಅದರಲ್ಲಿ 3 ಸಂಸ್ಥೆಗಳು ಮಾತ್ರ ಎಕ್ಸಾಕ್ಟ್ ಆಗಿ ಎಕ್ಸಿಟ್ ಪೋಲನ್ನು ಮಾಡಿದ್ವು. ಅಂದರೆ ಅವು ನುಡಿದಂಥ ಭವಿಷ್ಯ ಅಲ್ಲಿ ಕರೆಕ್ಟ್ ಆಗಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಮಹಾಘಟಬಂಧನ್ ಏನಿದೆ, MGB ಏನಿದೆ, ಅದು ಏನು ಕಂಪ್ಲೀಟ್ ಆಗಿ ಸ್ವೀಪ್ ಮಾಡುತ್ತೆ ಅನ್ನುವಂಥ ಒಂದು ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ವು. ಅದಾದ ನಂತರ BJPಯಲ್ಲಿ ಇನ್ನೂ ತಳಹಂತಕ್ಕೆ ಹೋಗುತ್ತೆ ಅನ್ನುವಂಥ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ವು. ಆದರೆ ಅಲ್ಲಿ BJP ಬಹುದೊಡ್ಡ ಪಕ್ಷವಾಗಿ, ಅಂದರೆ RJD ಸುಮಾರು 75 ಸ್ಥಾನಗಳನ್ನು ಗಳಿಸಿದರೆ BJP 74 ಸ್ಥಾನಗಳನ್ನು ಗಳಿಸಿತ್ತು. ಅದರಲ್ಲೂ ಕೂಡ JDU ಅಲ್ಲಿ 45 ಸ್ಥಾನಗಳಿಗೆ ಕುಸಿತ ಆಗಿತ್ತು. ಹಾಗಾಗಿನೇ ಇಲ್ಲಿ ನಾವು ಗಮನಿಸೋದಾದರೆ 2020 ಚುನಾವಣಾ ಫಲಿತಾಂಶವನ್ನು ಅಲ್ಲಿ ನೋಡಿದಂಥ ಕೆಲವೊಂದಿಷ್ಟು ಅಂಕಿ ಸಂಖ್ಯೆಗಳು ನೋಡ್ತಾ ಹೋದರೆ ನೋಡಿ, ಅಲ್ಲಿ ಮತಗಳ ಷೇರು ಪ್ರಮಾಣ ನಾವು ಕೂಡ ಗಮನಿಸಬೇಕಾಗತ್ತೆ. ಅಲ್ಲಿ BJP 110 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡಿತು ರಮಾಕಾಂತ್. ಅದು ಗೆಲುವು ಸಾಧಿಸಿದಂಥ ಸಂಖ್ಯೆ 74 ಸ್ಥಾನಗಳಲ್ಲಿ ಗೆಲುವನ್ನು ದಾಖಲಿಸುತ್ತೆ. ನಿಜಕ್ಕೂ BJPಗೆ 2020ರಲ್ಲಿ ಊಹೆ ಕೂಡ ಅವ್ರು ಮಾಡಲಿಲ್ಲ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಅವರಿಗೆ ಆಶೀರ್ವಾದ ಮಾಡ್ತಾರೆ. 19.5% ವೋಟ್ ಶೇರಿಗಾಗುತ್ತೆ. JDU 115 ಸ್ಥಾನಗಳಲ್ಲಿ 2020ರಲ್ಲಿ ಸ್ಪರ್ಧೆ ಮಾಡುತ್ತೆ, ಬರೀ 43 ಸ್ಥಾನಗಳಿಗೆ ಮಾತ್ರ ತೃಪ್ತಿಯಾಗುತ್ತೆ. ಜೊತೆಗೆ RJD 144 ಸ್ಥಾನಗಳಲ್ಲಿ ಸ್ಪರ್ಧೆಯನ್ನು ಮಾಡುತ್ತೆ, 75 ಸ್ಥಾನಗಳನ್ನು ಗೆಲ್ಲುವ ಮೂಲಕ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಆದರೆ ಸರ್ಕಾರ ರಚನೆ ಮಾಡಲಿಕ್ಕೆ ಅಲ್ಲಿ ಅವಕಾಶ ಸಿಗುವುದಿಲ್ಲ. BJP ಜೊತೆಗೆ ನಿತೀಶ್ ಕುಮಾರ್ ಅವರು ಸರ್ಕಾರ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡ್ತಾರೆ. ನಾವು ಕಳೆದ 19 ವರ್ಷಗಳಿಂದ ನೋಡ್ತಾ ಇದ್ರೆ ಜಂಪಿಂಗ್ ಸ್ಟಾರ್ ಅಂತ ಕರಿತಾ ಇದ್ದೀವಿ ನಿತೀಶ್ ಕುಮಾರ್ ಅವ್ರನ್ನ. ಇನ್ನು ಕಾಂಗ್ರೆಸ್ ಅಂತರೂ ಇನ್ನೂ ಅದಕ್ಕೆ ಮೇಲೊಳಕ್ಕಾಗ್ತಾ ಇಲ್ಲ. 70 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಕಾಂಗ್ರೆಸ್ಸು, ಬರೀ 19 ಸ್ಥಾನಗಳಿಗೆ ಮಾತ್ರ ಗೆಲುವಿಗೆ ಸೀಮಿತ ಆಗಿರುತ್ತೆ. ಬರೀ 9% ವೋಟ್ ಶೇರಿಂಗ್ ಮಾತ್ರ ಆಗಿರುತ್ತೆ. ಕಾಂಗ್ರೆಸ್ ಈ ಬಾರಿ ಸುಮಾರು 40 ಸ್ಥಾನಗಳನ್ನು ಗೆಲ್ಲುವಂಥ ನಿರೀಕ್ಷಣೆ ಇಟ್ಕೊಂಡಿದೆ. ಬಟ್ ಆ ಸಂದರ್ಭದಲ್ಲಿ ನೋಡಿದಂಥ ಎಕ್ಸಿಟ್ ಭವಿಷ್ಯಗಳು ಕೂಡ ಯಾವುದೂ ಎಕ್ಸಾಕ್ಟ್ ಆಗಿಲ್ಲ. ಹಾಗಾಗಿನೇ ಈಗ 50-50 ಅನ್ನುವಂತಹ ಚುನಾವಣಾ ಪೂರ್ವ ಸಮೀಕ್ಷೆಗಳು ಕೂಡ ಬಂದಿದ್ದಾವೆ. ಅದರ ಜೊತೆಗೆ ಸಾಕಷ್ಟು ಮಾಧ್ಯಮ ಸಂಸ್ಥೆಗಳು ಹಾಗೆ ಏಜೆನ್ಸಿಗಳು ಮಾಡಿದಂತಹ ಕೆಲವೊಂದಿಷ್ಟು ಈ ಸಮೀಕ್ಷೆಗಳನ್ನ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಎಕ್ಸಿಟ್ ಪೋಲ್ ಅನ್ನೋದು ಎಕ್ಸಾಕ್ಟ್ ಪೋಲ್ ಅಲ್ಲ ಅನ್ನುವಂಥ ವಿಚಾರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2020 ಚುನಾವಣೆ ಸಂದರ್ಭದಲ್ಲಿ ಆಯಾಮಗಳು
ಗೆಲುವಿನ ಮಾನದಂಡಗಳು ಅಥವಾ ಅಲ್ಲಿ ಆಡಳಿತ ಪಕ್ಷ ತೆಗೆದುಕೊಂಡಿರುವಂತಹ ಕೆಲವೊಂದು ನಿರ್ಧಾರಗಳು ಆ ಸಂದರ್ಭದಲ್ಲಿ ಅವರಿಗೆ ಪ್ಲಸ್ ಆಗಿರ್ಬೋದು. ಆದರೆ ಈಗ ಬದಲಾದಂತಹ ರಾಜಕೀಯ ಸನ್ನಿವೇಶದಲ್ಲಿ ಆಡಳಿತ ಪಕ್ಷದ ವಿರೋಧಿ ಅಲೆ ಒಂದು ಕಡೆ ಕಾಡ್ತಾ ಇದ್ರೆ, ಇನ್ನೊಂದು ಕಡೆ ಮಹಾಗಠಬಂಧನದಲ್ಲಿ ಕೆಲವೊಂದಿಷ್ಟು ವೈಮನಸ್ಸುಗಳು ಕೂಡ ಕಾಡ್ತಾ ಇದೆ. ಮುಖ್ಯವಾಗಿ ಜಾತಿ ರಾಜಕಾರಣ ಬಿಹಾರದಲ್ಲಿ ಎದ್ದು ಕಾಣಿಸ್ತಾ ಇದೆ. ಅತಿ ಹಿಂದುಳಿದ ವರ್ಗ EBC ಅಂತ ನಾವೇನು ಕರಿತೀವಿ, ಅವರ ಕೃಪಾ ಕಟಾಕ್ಷ ಯಾರಿಗೆ ಒಲಿಯುತ್ತೆ ಅವರೇ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬಹುದು ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ಮತ್ತು ಮತದಾರರ ವಿಶೇಷ ಪರಿಷ್ಕರಣೆ ಏನು ಮಾಡಿದ್ರು, ಸುಮಾರು 35 ಲಕ್ಷ ಮತದಾರರನ್ನ ಹೊರಗಿಟ್ಟಿದ್ದಾರೆ. ಹಾಗಾಗಿ ಅದು ಕೂಡ ಈ ಬಾರಿ ಎಫೆಕ್ಟ್ ಆಗ್ಬೋದು ಅಂತ. ಇನ್ನೊಂದು ಕಡೆ ಗ್ಯಾರಂಟಿಗಳನ್ನ ಅಬ್ಬರದಲ್ಲಿ ಎರಡೂ ಮೈತ್ರಿಕೂಟಗಳು ಘೋಷಣೆಯನ್ನ ಮಾಡಿದ್ದಾವೆ. ಅದರಲ್ಲೂ ಆಲ್ರೆಡಿ 10,000 ನಿತೀಶ್ ಕುಮಾರ್ ಅವರು ಸೆಪ್ಟೆಂಬರ್ ತಿಂಗಳಲ್ಲೇ ಹೆಣ್ಮಕ್ಳಿಗೆ ಅಕೌಂಟ್ ಹಾಕಿಬಿಟ್ಟಿದ್ದಾರೆ. ಹಾಗಾಗಿ ಮಹಿಳಾ ವೋಟರ್ಸು ಈ ಬಾರಿ NDA ಕೈ ಹಿಡಿಯುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅದರಲ್ಲೂ ಈಗ ಮಹಾಗಠಬಂಧನ ಅವರ ಒಂದು ಭರವಸೆಗಳನ್ನ ನೋಡ್ತಾ ಇದ್ರೆ 1 ಕೋಟಿ ಉದ್ಯೋಗ, ಅದರ ಜೊತೆಗೆ ಮನೆಗೊಂದು ಸರ್ಕಾರಿ ಉದ್ಯೋಗ, 30,000 ರೂಪಾಯಿ ಸಂಕ್ರಾಂತಿ ಬರೋಷ್ಟರಲ್ಲೇ ನಾವು ಒಟ್ಟಿಗೆ ಹಾಕಿಬಿಡ್ತೀವಿ, ಈ ರೀತಿ ಅವರು ಸಾಕಷ್ಟು ಘೋಷಣೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಮಹಿಳಾ ವೋಟರ್ಸ್ ಇಲ್ಲಿ ಯಾರ ಮೇಲೆ ಜಾಸ್ತಿ ಪ್ರಭಾವವನ್ನು ಹೊಂದಿದ್ದಾರೋ ಅವರೇ ಈ ಬಾರಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಾವು ಯಾದವ ಸಮುದಾಯದ ವೋಟ್ಗಳನ್ನು ಕೂಡ ನೋಡೋದಾದ್ರೆ ಈ ಬಾರಿ ಅವು ಡಿವೈಡ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ತೇಜಸ್ವಿ ಯಾದವ್ ಅವರ ಸಹೋದರ ಲಾಲು ಪ್ರಸಾದ್ ಅವರ ಮತ್ತೊಬ್ಬ ಪುತ್ರ ಏನಿದ್ದಾರೆ ಅವರನ್ನ ಮನೆಯಿಂದ ಹೊರ ಹಾಕಿರೋದು, ಎಲ್ಲೋ ಒಂದು ಕಡೆ ಯಾದವ್ ವೋಟ್ಗಳು ಅಲ್ಲಿ ಡಿವೈಡ್ ಆಗುವಂತ ಸಾಧ್ಯತೆಗಳಿದಾವೆ. ಇನ್ನೊಂದು ಕಡೆ ಚುನಾವಣಾ ಏನು ತಂತ್ರಗಾರ ಪ್ರಶಾಂತ್ ಕಿಶೋರ್ ಏನಿದ್ದಾರೆ ಅವರ ಪಕ್ಷದ ಒಂದು ಮುಂದಿನ ಬದಲಾವಣೆಯ ಒಂದು ಗಾಳಿ ಏನಾದರೂ ಬೀಸಲಿಕ್ಕೆ ಈ ಫಲಿತಾಂಶ ಕಾರಣ ಆಗುತ್ತೆ ಅಂತ. ಯಾಕಂದ್ರೆ 243 ಕ್ಷೇತ್ರಗಳಲ್ಲಿ ಅವರ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಈಗ ಅವರ ಪಕ್ಷ ಯಾವ ಒಂದು ಮೈತ್ರಿಕೂಟದ ವೋಟ್ಗಳನ್ನು ಡಿವೈಡ್ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗಿದ್ದಾವೆ. ಹಾಗಾಗಿನೇ ಈಗ 2025ರ ಈ ಒಂದು ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನು 14ನೇ ತಾರೀಕು ಬರುತ್ತೆ. ಅದರಲ್ಲೂ ಈ ಎಕ್ಸಿಟ್ ಪೋಲ್ಗಳು, ಈ ಹಿಂದಿನ 2 ಎಕ್ಸಿಟ್ ಪೋಲ್ನ ನೋಡಿದರೆ ಖಂಡಿತ ಅಲ್ಲಿ ತಿರುಗುಮುರುಗು ಆಗಿರುವಂಥ ಉದಾಹರಣೆಗಳು ಬಹಳ ಕಂಡು ಬರ್ತಾ ಇದೆ. ಆದರೆ ಒಂದು 2 ರಿಂದ 3 ಸಂಸ್ಥೆಗಳು ಕೊಟ್ಟಂತಹ ಆ ಒಂದು ಚುನಾವಣೋತ್ತರ ಸಮೀಕ್ಷೆಗಳು ಎಕ್ಸಾಕ್ಟ್ ಆಗಿ ಗೊತ್ತಾಗಿದೆ. ಹಾಗಾಗಿನೇ ನಾವು ಎಕ್ಸಿಟ್ ಪೋಲ್ ಮೇಲೆ ಎಲ್ಲವನ್ನು ಕೂಡ ನಿರ್ಧಾರವನ್ನು ಮಾಡಲಿಕ್ಕೆ ಆಗುವುದಿಲ್ಲ. ಇಲ್ಲಿ ಸಣ್ಣ ಸಣ್ಣ ಪಕ್ಷಗಳು ಕೂಡ ನಿರ್ಣಾಯಕ ಪಾತ್ರವನ್ನು ವಹಿಸಬಹುದು ಅನ್ನುವಂಥ ಲೆಕ್ಕಾಚಾರಗಳು ಶುರುವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಜನಸುರಾಜ್ ಪಕ್ಷದಿಂದ ಪ್ರಶಾಂತ್ ಕಿಶೋರ್ ಅವರು 15 ರಿಂದ 20 ಸ್ಥಾನ ಗೆದ್ದರೆ ಅವರೇ ಕಿಂಗ್ ಮೇಕರ್ ಆಗಿ ಹೊರಹೊಮ್ಮುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ರಮಾಕಾಂತ್, ಓಕೆ, ಥ್ಯಾಂಕ್ ಯು ಪ್ರಭು, ಥ್ಯಾಂಕ್ ಯು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಜನಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಇವರು MGBಯ ಮತಗಳನ್ನು ಸೆಳೀತಾರಾ ಅಥವಾ NDA ಮತಗಳನ್ನು ಸೆಳೀತಾರಾ? ಅದೇ ರೀತಿಯಲ್ಲಿ AMIM ಈ ಥರದ ಬೇಕಾದಷ್ಟು ಪಾರ್ಟಿಗಳಿವೆ. ಇಲ್ಲಿ ಈ ಸಣ್ಣ ಸಣ್ಣ ಪಾರ್ಟಿಗಳು ಅವರು ಸೀಟ್ ಗೆಲ್ತಾರೆ ಬಿಡ್ತಾರೆ ಬೇರೆ ವಿಚಾರ, ಆದರೆ ವೋಟನ್ನ ಅವರು ಗೆಲ್ತಾ ಇದ್ದಾರಲ್ಲ, ಈ ವೋಟ್ಗಳು ಅವ್ರು ಏನು ಗೆದ್ಕೋತಾರೆ, ಈ ವೋಟ್ಗಳು ಬಹಳಷ್ಟು ಮ್ಯಾಟ್ರ್ ಆಗುತ್ತೆ. ಅದು MGBಗೂ ಮ್ಯಾಟ್ರ್ ಆಗುತ್ತೆ, NDAಗೂ ಮ್ಯಾಟ್ರ್ ಆಗುತ್ತೆ. ಅಲ್ಟಿಮೇಟ್ಲಿ ಈ ಚುನಾವಣೆಯಲ್ಲಿ ಒಂದು ವೇಳೆ NDA ಏನಾದರೂ ಗೆದ್ದರೆ ಅದು ಗ್ಯಾರಂಟಿ ಎಫೆಕ್ಟ್ ಅದು. ಡೊನಾಲ್ಡ್ ಟ್ರಂಪ್ ಕೂಡ ಗ್ಯಾರಂಟಿನ ಫಾಲೋ ಮಾಡ್ತಾ ಇದ್ದಾರೆ ಒಂದು ಕಡೆ ಅಂತ ಆದಮೇಲೆ, ಶಿವರಾಜ್ ಸಿಂಗ್ ಅವ್ರಿಗೂ ಕೂಡ ಗ್ಯಾರಂಟಿ ಯೋಜನೆಗಳು ಲಾಡ್ಲಿ ಬೆಹನಾ ಮೂಲಕ ಹೆಲ್ಪ್ ಆಗಿದ್ದು ನಿಜವಾದರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಗ್ಯಾರಂಟಿ ಸ್ಕೀಮು ನಿಜವಾದರೆ, ಬಿಹಾರದಲ್ಲಿ 10,000 ರೂಪಾಯಿ ಅಕೌಂಟ್ಗೆ ಏನು ಬಿದ್ದಿದೆಯಲ್ಲ ಇದು ನಿಜವಾದರೆ ಬಹುಶಃ ಮುಂದಿನ ಚುನಾವಣೆಗಳಲ್ಲಿ ಈ ಅಭಿವೃದ್ಧಿ, ರೋಡು, ಗಟಾರು, ಬ್ರಿಡ್ಜು ಇವೆಲ್ಲವುಗಳಿಗಿಂತ ಚುನಾವಣೆಯಲ್ಲಿ ಗೆಲ್ಲಕ್ಕೆ ನನಗೇನು ಬೇಕು, ಎಲೆಕ್ಷನ್ಗಿಂತ ಮುಂಚೆ ಒಂದು 3 ತಿಂಗಳು 4 ತಿಂಗಳಲ್ಲಿ ಒಂದು ಅಕೌಂಟ್ಗೆ ದುಡ್ಡು ಹಾಕಿಬಿಡ್ತೀನಿ ಸಾಕಷ್ಟು, ನನಗೇನು ಓಟ್ ಬೇಕೋ 5 ವರ್ಷ ಅಧಿಕಾರದಲ್ಲಿರಬೇಕು, ಆ ಸೂತ್ರಕ್ಕೆ ಹೋಗ್ಬಿಡುತ್ತಾ ಭಾರತದ ಅನೇಕ ರಾಜ್ಯಗಳು? ನೋಡೋಣ ಒಂದು ಬ್ರೇಕ್.